ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ವಿಶೇಷ ಆರ್ಥಿಕ ಅಪರಾಧಗಳ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ನಿನ್ನೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಅಕ್ರಮವಾಗಿ ಚಿನ್ನ ಸಾಗಿಸ್ತಾ ಇದ್ದ ಆರೋಪದ ಮೇಲೆ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ರು. ರನ್ಯಾ ರಾವ್ ಅಕ್ರಮವಾಗಿ ತಂದಿದ್ದಂತಹ ಸುಮಾರು 14.8 ಕೆಜಿ ಚಿನ್ನವನ್ನು ಸೀಸ್ ಮಾಡಿದ್ರು. ರನ್ಯಾ ರಾವ್ರ ಬಂಗಾರದ ಬೇಟೆಗಿಳಿದಿರುವಂತಹ ಅಧಿಕಾರಿಗಳು ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದೆ. ಇಂದು ರನ್ಯಾ ರಾವ್ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಬಾಗಲಕೋಟೆಯ ರಾಂಪುರದ ಸೀತಿಮನಿ ಧರ್ಮದ ಪೀಠದ ಜಾತ್ರೆ ವೇಳೆ ಯುವಕರ ಮಧ್ಯೆ ಗಲಾಟೆಯಾಗಿದೆ. ನಿನ್ನೆ ಸೀತಿಮನಿ ಧರ್ಮದ ಪೀಠದ ಜಾತ್ರೆ ನಡೆದಿತ್ತು. ಡಿಜೆ ಕುಣಿತದ ವೇಳೆ ಪರಸ್ಪರ ಕಾಲು ತುಳಿತದ ಹಿನ್ನೆಲೆ ರಾಂಪುರ ಹಾಗೂ ಸೀತಿಮನಿ ತಾಂಡ ಯುವಕರ ನಡುವೆ ಜಗಳ ಶುರುವಾಗಿ ಹೊಡೆದಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಬಾಗಲಕೋಟೆ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಉಡುಪಿಯಲ್ಲಿ ಮಾನಸಿಕ ಅಸ್ವಸ್ಥನೊಬ್ಬ ರಂಪಾಟ ನಡೆಸಿದ್ದಾನೆ. ವ್ಯಕ್ತಿಯ ಉಗ್ರ ವರ್ತನೆಯಿಂದಾಗಿ ಶ್ರೀಕೃಷ್ಣ ಮಠದ ಆವರಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಬಳಿಕ ಸಾಮಾಜಿಕ ಕಾರ್ಯಕರ್ತರ ನೆರವಿನಿಂದ ಆತನನ್ನು ವಶಕ್ಕೆ ಪಡೆಯಲಾಯಿತು. ಯುವಕ ಸಹಜ ಸ್ಥಿತಿಗೆ ಬಂದ ಬಳಿಕ ಕೋರ್ಟ್ ರಸ್ತೆಯಲ್ಲಿರುವ ಹೊಸ ಬದುಕು ಆಶ್ರಮದಲ್ಲಿ ಪುನರ್ವಸತಿ ಕಲ್ಪಿಸಲಾಗಿದೆ. ರಕ್ಷಿಸಲ್ಪಟ್ಟ ಯುವಕನ ಹೆಸರು ರಮೇಶ್ ಪರಶುರಾಮ, ಗದಗದ ನಿವಾಸಿ ಎಂದು ತಿಳಿದು ಬಂದಿದೆ. ಅವರೆಕಾಯಿ ಮಾರಾಟಕ್ಕೆ ಹೋಗಿದ್ದ ಕೆಎಸ್ಆರ್ಟಿಸಿ ಕಂಡಕ್ಟರ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು, ಸಾವಿನ ಬಗ್ಗೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದ ರೆಡ್ಡಿಹಳ್ಳಿ ಗ್ರಾಮದ ಲಕ್ಷ್ಮೀನಾರಾಯಣ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು. ಪ್ರತಿ ಬಾರಿಯಂತೆ ಅವರೆಕಾಯಿಯನ್ನ ಬೈಕ್ನಲ್ಲಿ ಮಾರುಕಟ್ಟೆಗೆ ಮಾರಾಟ ಮಾಡಿ ನಂತರ ಪರಿಚಯಸ್ಥರ ಮನೆಗೆ ಹೋಗಿದ್ದಾರೆ. ಈ ವೇಳೆ ಲಕ್ಷ್ಮೀನಾರಾಯಣ ಮೃತಪಟ್ಟಿದ್ದಾರೆ. ಆದರೆ ಕುಟುಂಬಸ್ಥರು ಜಿಲ್ಲಾಸ್ಪತ್ರೆ ಬಳಿ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ವಿಜಯಪುರದಲ್ಲಿ ಹೆರಿಗೆಗೆ ಬಂದ ಗರ್ಭಿಣಿಗೆ ಸೂಕ್ತ ಚಿಕಿತ್ಸೆ ನೀಡದೇ ಇರೋ ಆರೋಪ ಕೇಳಿಬಂದಿದೆ. ಕನ್ನೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 4 ಗಂಟೆಯಾದರೂ ಆಸ್ಪತ್ರೆಗೆ ವೈದ್ಯರು ಸಿಬ್ಬಂದಿ ಬಾರದೆ ಚಕ್ಕರ್ ಹಾಕಿದ್ದಾರೆ. ರಾತ್ರಿ ಪಾಳಿಯಲ್ಲಿ ವೈದ್ಯರು ಸಿಬ್ಬಂದಿ ಬಾರದೆ ಇರೋದಕ್ಕೆ ಕನ್ನೂರು ಗ್ರಾಮದ ಗರ್ಭಿಣಿ ಚೆನ್ನಮ್ಮ ಕಂಬಾರ ಸಂಬಂಧಿಕರು ಪರದಾಡಿದ್ದಾರೆ. ಕಡೆಗೆ ರಾತ್ರಿ ಆಗಮಿಸಿದಂತಹ ವೈದ್ಯರು ಗರ್ಭಿಣಿಯನ್ನ ದಾಖಲಿಸಿಕೊಂಡು ಚಿಕಿತ್ಸೆ ನೀಡಿದ್ದಾರೆ. ಶಿವಾಜಿ ಪುತ್ರ ಸಂಭಾಜಿ ಜೀವನಾಧಾರಿತ ಚಲನಚಿತ್ರವಾದ ಚಾವಾ ಮತ್ತು ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ವೀಕ್ಷಿಸಿದ್ದಾರೆ. ಸಿನಿಮಾವನ್ನ ಹುಬ್ಬಳ್ಳಿಯ ಲಕ್ಷ್ಮೀ ಮಾಲ್ನಲ್ಲಿ ಚಾವಾ ಚಿತ್ರ ವೀಕ್ಷಿಸಿದಂತಹ ಮುತಾಲಿಕ್ ನಂತರ ಸಂಭಾಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ್ದಾರೆ. ಚಿತ್ರ ನೋಡಲು ಬಂದ ಪ್ರೇಕ್ಷಕರಿಗೆ ಸಂಭಾಜಿ ಪೋಸ್ಟರ್ ವಿತರಿಸಿ ಹಿಂದೂ ಧರ್ಮದ ಜಾಗೃತಿಗೆ ಕರೆ ನೀಡಿತು. ವಕ್ಫ್ ಕಾಯ್ದೆ ವಿರೋಧಿಸಿ ಹೋರಾಟ ಮಾಡ್ತಾ ಇದ್ದ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜೀರ್ ಬಂಧನಕ್ಕೆ ವಿರೋಧ ವ್ಯಕ್ತವಾಗಿದೆ. ಕೂಡಲೇ ಫೈಜೀರ್ನನ್ನ ರಿಲೀಸ್ ಮಾಡುವಂತೆ ಆಗ್ರಹಿಸಿ ಕೊಪ್ಪಳದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಅಶೋಕ್ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಘೋಷಣೆ ಕೂಡ ಕೂಗಿದ್ದಾರೆ. ಇತ್ತ ಚಿಕ್ಕೋಡಿಯಲ್ಲಿಯೂ ಕೂಡ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿ ಬಂಧನಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಬೆಳಗಾವಿಯ ಹುಕ್ಕೇರಿ ಪಟ್ಟಣದ ಕೋರ್ಟ್ ವೃತ್ತದಲ್ಲಿ ಪ್ರತಿಭಟನೆ ನಡೆದಿದೆ. ಕೋಲಾರದ ಚಿಕ್ಕ ತಿರುಪತಿ ಹುಂಡಿ ಎಣಿಕಾ ಕಾರ್ಯ ಮುಕ್ತಾಯವಾಗಿದೆ. ಈ ಬಾರಿ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇಗುಲದ ಹುಂಡಿಯಲ್ಲಿ 49 ಲಕ್ಷ ರೂಪಾಯಿ ಹುಂಡಿ ಹಣ ಸಂಗ್ರಹವಾಗಿದೆ. ಇನ್ನು ಹುಂಡಿ ಎಣಿಕೆ ವೇಳೆ ಪ್ರೇಮ ನಿವೇದನೆಯ ಹರಕೆಯ ಪತ್ರ ಪತ್ತೆಯಾಗಿದೆ. ದೇವರೇ, ದಯವಿಟ್ಟು ಪ್ರದೀಪ ನಾನು ಬೇಗ ಒಂದಾಗಬೇಕು, ಅವನು ನನ್ನನ್ನು ಬಿಟ್ಟು ಇರುವಂತೆ ಆಗಬಾರದು, ಆಫೀಸ್ನಲ್ಲಿ ಎಲ್ಲರಿಗಿಂತ ನನ್ನನ್ನು ಜಾಸ್ತಿ ಪ್ರೀತಿಸಬೇಕು ಅಂತ ಪ್ರೇಯಸಿಯೊಬ್ಬಳು ಪತ್ರ ಬರೆದಿದ್ದು ಸಾಕಷ್ಟು ಸುದ್ದಿಯಾಗಿದೆ. ಕಾಲೇಜಿಗೆ ತೆರಳಲು ಬಸ್ ವ್ಯವಸ್ಥೆ ಇಲ್ಲದೆ ಮೈಸೂರಿನ ಮಹಾರಾಣಿ ಕಾಲೇಜು ವಿದ್ಯಾರ್ಥಿನಿಯರು ಗೋಳಾಡ್ತಿದ್ದಾರೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಸುದ್ದಿ ಕೂಡ ಪ್ರಸಾರ ಮಾಡಿತ್ತು. ವರದಿಗೆ ಎಚ್ಚೆತ್ತ ನಗರ ಸಾರಿಗೆ ಇಲಾಖೆ ಅಧಿಕಾರಿಗಳು ಕಾಲೇಜಿಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಇಂದಿನಿಂದ ಹೆಚ್ಚಿನ ಬಸ್ ಬಿಡುಗಡೆ ಬಗ್ಗೆ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದ್ದು, ಪ್ರಿನ್ಸಿಪಲ್ ಸೋಮಣ್ಣ ಹಾಗೂ ವಿದ್ಯಾರ್ಥಿನಿಯರು ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. ಉಡುಪಿಯ ಕಾಪುವಿನ ಹೊಸ ಮಾರಿಗುಡಿ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ವಿಶಿಷ್ಟವಾದ ಅಶ್ವ ಪೂಜೆ ನಡೆಯಿತು. ಈ ಪೂಜೆಗಂತಲೇ 9 ಬಿಳಿ ಬಣ್ಣದ ಕುದುರೆಗಳನ್ನು ತರಲಾಗಿತ್ತು. ತಂತ್ರಿಗಳ ಮೂಲಕ ಎಲ್ಲ ಅಶ್ವಗಳಿಗೂ ಹೂವಿನ ಅಲಂಕಾರ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ದೇವರ ಪ್ರಸಾದವನ್ನು ಆಹಾರವಾಗಿ ನೀಡಲಾಯಿತು. ಇಂದು ಮಾರಿಯಮ್ಮನ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ.
ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಹೋಮ ಮಾಡಿಸೋದಾಗಿ ಅಭಿಮಾನಿಯೊಬ್ಬರು ಹರಕೆ ಹೊತ್ತಿದ್ರು. ಅದರಂತೆ ಉಡುಪಿಯ ಕೋಟಾದ ಸ್ವಗೃಹದಲ್ಲಿ ಸಹಸ್ರ ನಾರಿಕೇಳ ಗಣಯಾಗ ಮಾಡಿಸಿದ್ದಾರೆ. ಬೆಂಗಳೂರು ನಿವಾಸಿ ಮಂಜುಳಾ ಮಯ್ಯ ಮತ್ತು ಪ್ರಕಾಶ್ ಮಯ್ಯ ಮೋದಿ ಅಭಿಮಾನಿಗಳಾಗಿದ್ದಾರೆ. ನರೇಂದ್ರ ಮೋದಿಗಾಗಿ ಈ ಹಿಂದೆಯೂ ಕೂಡ ಧಾರ್ಮಿಕ ಪೂಜಾ ಕಾರ್ಯಗಳನ್ನು ಏರ್ಪಡಿಸಿದ್ರು. ಈ ಸಂದರ್ಭದಲ್ಲಿ ನೂರಾರು ಜನರಿಗೆ ಅನ್ನದಾನ ಮಾಡಲಾಯಿತು. ತಮಿಳುನಾಡಿನ ವಲ್ಲಿಯೂರಿನಲ್ಲಿ 12ನೇ ತರಗತಿಯ ವಿದ್ಯಾರ್ಥಿಯೊಬ್ಬ ತನ್ನ ತಾಯಿಯ ಹಠಾತ್ ಮರಣದ ಕೆಲವೇ ಗಂಟೆಗಳಲ್ಲಿ ಬೋರ್ಡ್ ಪರೀಕ್ಷೆ ಬರೆದಿದ್ದಾನೆ. ಮಲ್ಲಿಯೂರಿನ ವಿದ್ಯಾರ್ಥಿ ಸುನೀಲ್ ಕುಮಾರ್ 12ನೇ ತರಗತಿಯ ಪಬ್ಲಿಕ್ ಎಕ್ಸಾಮ್ನ ಮೊದಲ ದಿನವೇ ಹೃದಯಾಘಾತದಿಂದ ತನ್ನ ತಾಯಿ ಶುಭಾಲಕ್ಷ್ಮಿಯನ್ನ ಕಳೆದುಕೊಂಡಿದ್ರು. ಇನ್ನು ಪರೀಕ್ಷೆ ಎಂಬ ಚಿಂತೆಯಲ್ಲಿದ್ದಂತಹ ಸುನೀಲ್ಗೆ ತಾಯಿ ನಿಧನವಾಗಿದ್ದು ಮತ್ತಷ್ಟು ಆಘಾತ ಉಂಟು ಮಾಡಿತ್ತು. ಆದರೆ ತೀವ್ರ ಖಿನ್ನತೆಗೆ ಒಳಗಾಗಿದ್ರೂ ಕೂಡ ಸುನೀಲ್ನ ಸಂಬಂಧಿಕರು ಮತ್ತು ನೆರೆಹೊರೆಯವರು ಪರೀಕ್ಷೆ ಬರೆಯಲು ಆತನನ್ನ ಪ್ರೋತ್ಸಾಹಿಸಿದ್ದಾರೆ. ವಿಶ್ವದ ಅತಿ ದೊಡ್ಡ ಪ್ರಾಣಿ ರಕ್ಷಣಾ ಪುನರ್ವಸತಿ ಮತ್ತು ಸಂರಕ್ಷಣಾ ಕೇಂದ್ರ ವಂತಾರ ಆರ್ಐಎಲ್ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರ ಕಿರಿಯ ಪುತ್ರ ಅನಂತ್ ಅಂಬಾನಿಯವರ ಕನಸಿನ ಕೂಸು. ಗುಜರಾತ್ನ ಜಾಮ್ನಗರದ ರಿಫೈನರಿ ಕಾಂಪ್ಲೆಕ್ಸ್ನಲ್ಲಿರುವಂತಹ ರಿಲಯನ್ಸ್ ಗ್ರೀನ್ ಬೆಲ್ಟ್ನಲ್ಲಿ 3,000 ಎಕರೆಗೂ ಅಧಿಕ ಜಾಗದಲ್ಲಿ ನಿರ್ಮಾಣ ಆಗಿರುವಂತಹ ಈ ವಂತಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ. ಈವರೆಗೆ 1,50,000ಕ್ಕೂ ಹೆಚ್ಚು ಪ್ರಾಣಿಗಳನ್ನು ರಕ್ಷಿಸಲಾಗಿದೆ. ವಂತಾರದಲ್ಲಿ ರೌಂಡ್ಸ್ ಹಾಕಿದ ಪ್ರಧಾನಿ ಮೋದಿ ವಿವಿಧ ಪ್ರಭೇದ ವನ್ಯ ಜೀವಿಗಳನ್ನ ಕಂಡು ಖುಷಿಪಟ್ಟಿದ್ದಾರೆ. ವಂತಾರ ಮೃಗಾಲಯಕ್ಕೆ ಭೇಟಿ ನೀಡಿದ ಬಗ್ಗೆ ಪ್ರಧಾನಿ ಮೋದಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ವಂತಾರ ತಾಂಡವನ್ನ ಮೋದಿ ಶ್ಲಾಘಿಸಿದ್ದು, ವಂತಾರದಲ್ಲಿ ಅಪಘಾತಕ್ಕೆ ಒಳಗಾಗಿದ್ದ ಸಿಂಹಿಣಿಯೊಂದಿಗೆ ಸರಿಯಾಗಿ ಆರೈಕೆ ದೊರೆಯುತ್ತಾ ಇದೆ. ಚಿರತೆ ಮರಿಯೊಂದಿಗೆ ವಂತಾರದಲ್ಲಿ ಆರೈಕೆ ಮಾಡಲಾಗ್ತಾ ಇದೆ ಅಂತ ವಂತಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಫೈನಲ್ಗೇರಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನ ಮಣಿಸಿ ಫೈನಲ್ ತಲುಪಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಡಿದಂತಹ ಆಸ್ಟ್ರೇಲಿಯಾ 9 ವಿಕೆಟ್ ನಷ್ಟಕ್ಕೆ 264 ರನ್ ಕಲೆ ಹಾಕಿತು. ಆಸ್ಟ್ರೇಲಿಯಾ ನೀಡಿದ 264 ರನ್ಗಳ ಬೆನ್ನತ್ತಿದ ಟೀಂ ಇಂಡಿಯಾ 48.1 ಓವರ್ನಲ್ಲಿ 6 ವಿಕೆಟ್ಗಳ ನಷ್ಟಕ್ಕೆ 267 ರನ್ ಗಳಿಸಿ 4 ವಿಕೆಟ್ ಅಂತರದಲ್ಲಿ ಭರ್ಜರಿ ಜಯ ಸಾಧಿಸಿದೆ. ಸ್ಟಾರ್ ನಟಿ ತಮನ್ನಾ ಭಾಟಿಯಾ ಮತ್ತು ವಿಜಯ್ ವರ್ಮಾ ಕಳೆದ ಕೆಲವು ವರ್ಷಗಳಿಂದ ಸಂಬಂಧದಲ್ಲಿದ್ದಾರೆ. ತಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅವರು ಮದುವೆಯಾಗಲು ಯೋಚಿಸಿದ್ದಾರೆ. ಆದಾಗ್ಯೂ ಬಾಲಿವುಡ್ ಮೂಲಗಳ ಪ್ರಕಾರ ತಮನ್ನಾ ಮತ್ತು ವಿಜಯ್ ವರ್ಮಾ ಕೆಲವು ವಾರಗಳ ಹಿಂದೆ ತಮ್ಮ ಸಂಬಂಧವನ್ನ ಕೊನೆಗೊಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ತಮನ್ನಾ ಭಾಟಿಯಾ ಮತ್ತು ವಿಜಯ್ ವರ್ಮಾ ಇಬ್ಬರು ವಾರಗಳ ಹಿಂದೆ ಬ್ರೇಕಪ್ ಮಾಡಿಕೊಂಡಿದ್ದಾರಂತೆ. ಇನ್ನು ಮುಂದೆ ಸ್ನೇಹಿತರಾಗಿ ಉಳಿಯಲು ನಿರ್ಧರಿಸಿದ್ದಾರಂತೆ.